ಭಕ್ತಿಯಿಂದ ಸಾಂಗವಾಗಿ ಹೇಳುವುದಾಗಿ ಅವರಿಗೂ ಕೂಡ ಪೂಜೆ ಸಲ್ಲಿಸೋಣ. ಚಂದ್ರಗ್ರಹ ಎಂದರೆ ಮರಗಿಡಗಳಿಗೆ ತಂಪಾದ ಗಾಳಿಯನ್ನು ಕೊಡುವ ಆದ್ದರಿಂದ ಭಕ್ತಿಯಿಂದ ನನ್ನನ್ನು ಚಂದ್ರಗ್ರಹ ಅಂತ ಹೇಳಬೇಕು. ಚಂದ್ರದೇವನನ್ನು ಯಾರು ಅತಿ ಭಕ್ತಿಯಿಂದ ಪೂಜಿಸುವರೋ ಧ್ಯಾನಿಸುವರೋ ಅಂತವರಿಗೆ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಓ ಚಂದ್ರದೇವರ ಮಹಿಮೆಯನ್ನು ಕೇಳಿ ಎಲ್ಲವನ್ನು ಸಂತೋಷವಾದ ಕಾರಣ ಸರ್ವರು ಪೂಜಿಸಿರಿ. ನಾನು ಕೂಡ ಧ್ಯಾನಿಸುವೆನು. ಚಂದ್ರದೇವಾಯ ನಮಃ. ಮಂಗದೇವರು ಅಂದರೆ ನೀಚವಾದ ಕಾಲ. ಮಂಗದೇವರನ್ನು ಯಾರು ಅತಿ ಭಕ್ತಿಯಿಂದ ಪೂಜಿಸುವರೋ ಧ್ಯಾನಿಸುವರೋ ಅಂಥವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಎಡೆಬಿಡದೆ ಕಾಪಾಡುವುದು ಪ್ರಭು. ನೀವು ಮಂಗಳದೇವರ ಮಹಿಮೆಯನ್ನು ಹೇಳಿದರು ಎಲ್ಲ ಸಂತೋಷವಾದ ಕಾರಣ ಸರ್ವರು ಧ್ಯಾನಿಸಿರಿ. ನಾನು ಕೂಡ ಪೂಜಿಸುವೆನು. ಪ್ರಭು ಬುಧಗ್ರಹ ಪ್ರಭು ಮುನಿದೇವರ ಮಹಿಮೆಯನ್ನು ಅತಿ ಭಕ್ತಿಯಿಂದ ಸಾಂಗವಾಗಿ ಹೇಳುವುದಾಗಿ ಅವರಿಗೂ ಕೂಡ ಪೂಜೆ ಸಲ್ಲಿಸೋಣ. ಪ್ರಭು ಬುಧದೇವರೆಂದರೆ ಬಹಳ ನೀಟಾದ ಗ್ರಹ. ಯಾರು ಅತಿ ಭಕ್ತಿಯಿಂದ ಪೂಜಿಸುವರೋ ಧ್ಯಾನಿಸುವರೋ ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಎಡಬಿಡದೆ ಕಾಪಾಡುವುದು ಪ್ರಭು. ಅವರನ್ನು ನಿಮ್ಮ ರಾಜಸ್ಥಾನದಲ್ಲಿ ಬುಧದೇವರೇ ದೊಡ್ಡವರೆಂದು ಧಾರಾಳವಾಗಿ ಹೇಳಬಲ್ಲರು ಪ್ರಭು. ಮನೆ ಆ ಮುನಿದೇವರ ಮಹಿಮೆಯನ್ನು ಕೇಳಿ ಎಲ್ಲ ಸಂತೋಷವಾದ ಕಾರಣ ಸರ್ವರು ಧ್ಯಾನಿಸಿರಿ. ನಾನು ಕೂಡ ಧ್ಯಾನಿಸುವೆನು. ಬುಧದೇವಾಯ ನಮಃ. ಆಗಬಹುದು ಪ್ರಭು. ಪಾಂಡವರೇ ಮುಂದಿನ ಗ್ರಹವನ್ನು ರುದ್ರಾ ಪ್ರಭು. ಆ ಗುರುದೇವರ ಮಹಿಮೆಯನ್ನು ಅತಿ ಭಕ್ತಿಯಿಂದ ಸಾಂಗವಾಗಿ ಹೇಳುತ್ತಾರೆ. ಅವರಿಗೂ ಕೂಡ ಪೂಜಿಸೋಣ. ರುದ್ರ ಅಂದರೆ ಬಹಳ ನೀಚವಾದ ಗ್ರಹ. ಯಾರು ಪೂಜಿಸುವರೋ ಯಾರು ಧ್ಯಾನಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ನಿಮ್ಮ ರಾಜವಂಶದಲ್ಲೇ ಹೇಳಿ ಬಹಳ ಸಂತೋಷ. ಗುರುದೇವರ ಮಹಿಮೆಯನ್ನು ಕೇಳಿ ಎಲ್ಲ ಸಂತೋಷವಾದ ಕಾರಣ ಸರ್ವರು ಧ್ಯಾನಿಸಿ. ನಾನು ಕೂಡ ಮುಂದಿನ ಗ್ರಹವನ್ನು ಅತಿ ಭಕ್ತಿಯಿಂದ ಸಾಂಗವಾಗಿ ಹೇಳುವುದು ಅವರಿಗೂ ಕೂಡ ಪೂಜೆ ಸಲ್ಲಿಸೋಣ. ಶುಕ್ರದೇವರೆಂದರೆ ಬಹಳ ಶ್ರೇಷ್ಠವಾದ ಗ್ರಹ. ಶುಕ್ರದೇವರನ್ನು ಯಾರು ಅತಿ ಭಕ್ತಿಯಿಂದ ಪೂಜಿಸುವರೋ ಧ್ಯಾನಿಸುವರೋ ಅವರಿಗೆ ಸಕಲ ಸಂಪತ್ತು
ಪರಿಷ್ಕಾರವನ್ನು ಕೊಟ್ಟು ಕಾಪಾಡುವನೆಂದು ನಿಮ್ಮ ರಾಜಸ್ಥಾನ ಹೇಳಬಲ್ಲ ಪ್ರಭು. ಸ್ವಾಮಿ ಬಹಳ ಸಂತೋಷ. ಪುತ್ರದೇವರ ಮೈದಾನ ಕೇಳಿ ಎಲ್ಲವನ್ನು ಸಂತೋಷವಾದ ಕಾರಣ ಸರ್ವರು ಧಾರಿಸಿ ನಾನು ಕೂಡ ಓಂ ನಮೋ ದೇವಾಯ ನಮಃ. ಪೂಜ್ಯರೇ ಬಲದಾರ ಆಗಬಹುದು ಪ್ರಭು. ಮಾಡಿದಂತವರು ಮುಂದಿನ ಕಾಲವನ್ನು ಶನಿಗ್ರಹ ಪ್ರಭು ಶನಿ ಇಲ್ಲಿ ಆರು ಮೈದಾನ ಕೇಳಿ ಏಕಮನಸ್ಸು ಆ 7ನೇ ಶನಿಗ್ರಹವನ್ನು ಕೇಳಬೇಕು ಮಹೋತ್ಸವ ಆಗ್ತದೆ. ಅತಿ ಭಕ್ತಿಯಿಂದ ಸಾಧನವಾಗಿ ಹೇಳಲಾಗಿ ಅವರಿಗೂ ಕೂಡ ಮುಗಿಸಲಿದ್ದೋಣ ಪ್ರಭು ಹೇಳಿದರು ಪ್ರಭು ಶನಿಗ್ರಹ ಎಂದರೆ ಅಲ್ಲ ಇಲ್ಲಿವರೆಗೂ ಕೇಳಿದಿರಲ್ಲ ಆ ಗ್ರಹಗಳ ಮಹಿಮೆ ಎಂದು ತಿಳಿಯಬೇಡಿ ಪ್ರಭು. ನಿಮ್ಮ ಮನಸ್ಸನ್ನು ಪರಮಾತ್ಮನ ಪಾದದ ಮೇಲಿಟ್ಟು ಚಿತ್ತವಿಟ್ಟು ಹೇಳುವುದೇ ಆದರೆ ಸ್ವಲ್ಪ ಮಟ್ಟಿಗೆ ಹೇಳಿದರು ಪ್ರಭು. ಹೇಳಿ ಪೂಜನೆ ಸಾಧನವಾಗಿ ಹೇಳಿ ಆಗಬಹುದು ಪ್ರಭು. ಶನಿಯೋ ಜನಿಸಿದಾಗ ತನ್ನ ಪಿತನ ಮೇಲೆ ಶನಿಯೋ ಜನಿಸಿದಾಗ ತನ್ನ ಪಿತನ ಮೇಲೆ ಪ್ರಭು ಮಗನು ಹುಟ್ಟಿದನೆಂಬ ಮಮಕಾರ ಪ್ರೀತಿಯಿಂದ ರಥಕ್ಕೆ ಕಟ್ಟಿದ 7 ಅಶ್ವಗಳನ್ನು ಹುಡಿಕೊಂಡು ಪರಕ್ರಮ ಶಾಲೆಯಾದ ಒಂದನ್ನೇ ಸಾರಥಿಯಾಗಿ ಮಾಡಿಕೊಂಡು ನಾನೇ ರಥದ ಮೇಲೆ ಕುಳಿತು ಆಕಾಶ ಮಾರ್ಗವಾಗಿ ಬಂದರಂತೆ ಪ್ರಭು. ಯಾರು ಆ ರವಿಯಾದ ಸೂರ್ಯದೇವರು ಒಂದು ಹೇಳಿದ್ರು ಮುಂಚೆ ಹೇಳಿದರೋ ಪ್ರಭು. ಆವಾಗ ಛಾಯಾದೇವಿ ಪಕ್ಕದಲ್ಲಿ ಛಾಯಾದೇವಿ ಪಕ್ಕದಲ್ಲಿ ಮಲಗಿದ್ದ ಆ ಶನಿವಾಹನವನ್ನು ನೋಡಿ ಆಹಾ ಇದೇನಿದು, ಪ್ರಪಂಚಕ್ಕೆ ನಾನು ಪ್ರಕಾಶಮಾನವಾಗಿ ಕಾಣುವೆನು ಎಂದು ಗರ್ವಾಲೋಚನೆ ಮಾಡುತ್ತಾ ಮಗನ ಕಡೆ ಒಂದು ಸಾರಿ ತಿರುಗಿ ನೋಡೋಣ. ತದಾದ ಕ್ಷಣದಲ್ಲಿ ಕುಷ್ಠರೋಗವೂ ಪ್ರಾಪ್ತಿಯಾಯಿತು ಪ್ರಭು.
ತಡೆಯಲಾರಂಭಿಸಿದರು ಪ್ರಭು. ಆವಾಗ ವಿಷವೇ ಒಂದು ಭಾಗವಾಗಿತ್ತು, ಅಮೃತವೇ ಒಂದು ಭಾಗವಾಗಿತ್ತು ಪ್ರಭು. ಅಲ್ಲಿ ಸಿಂಹಿ ಎಂಬ ರಾಕ್ಷಸನು ನೆನೆದು ದೇವತೆಗಳಿಗೆ ಬಹು ಕಷ್ಟವನ್ನು ಕೊಡುತ್ತಿದ್ದನು ಪ್ರಭು. ಯಾರು ಆ ಸಿಂಹಿ ಎಂಬ ರಾಕ್ಷಸನ ಪ್ರಭು ಮೋದ ಯಾವಾಗ ಬಂತು ನೋಡಿ. ಆ ಕಳೆಯಲ್ಲಿ ಸೇರಿಸಲಾಗದೆ ಆ ದೇವತೆಗಳು ವಿಷ್ಣು ಕುರಿತು ತಪಸ್ಸನ್ನು ಹೇಳಿದರಂತೆ ಪ್ರಭು. ಆವಾಗ ಆ ತಪಸ್ಸಿಗೆ ಮೆಚ್ಚಿ ಅವರು ಹಿಡಿದಿದ್ದ ತ್ರಿಶೂಲದಿಂದ ಸೌಂಡನಾಗಿ ಮಾಡಿಕೊಂಡು ಆಕಾಶ ಮಾರ್ಗವಾಗಿ ಬಂದರಂತೆ ಪ್ರಭು. ಯಾರು ಆ ವಿಷ್ಣು ಮೋದ ಯಾವಾಗ ಮುಟ್ಟರೆ ಆಗಬಹುದು ಪ್ರಭು. ಆವಾಗ ಆಹಾ ಈತನಲ್ಲವೇ ಈ ದೇವತೆಗಳಿಗೆ ಕೊನೆಯನ್ನು ತಿಳಿದು ಅವರಿಂದ ಸೌಂಡಿನಿಂದ